Good morning students, welcome to Nidhi's Mathsroom. In this class I am going to continue chapter straight line. So in this class actually I discussed about the slope of the line joining the 2 points. In the previous class we discussed about the slope if we know the angle made by the line with x-axis. The slope of the line, if we know the angle made by the line with x-axis, then we find the slope of the line. Is it? So ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಅಂದ್ರೆ 2 ಪಾಯಿಂಟ್ಗೆ ಲೈನ್ ಜಾಯಿನ್ ಆಗಿದ್ರೆ ಸ್ಲೋಪ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ. ಇಲ್ಲಿ ತನಕ ಆಂಗಲ್ ಗೊತ್ತಿದ್ರೆ ಮಾತ್ರ ಸ್ಲೋಪ್ನ ಕಂಡುಹಿಡಿದಿದ್ವಿ. ಬಟ್ ಈ ಕ್ಲಾಸ್ನಲ್ಲಿ ಪಾಯಿಂಟ್ ಗೊತ್ತಿದ್ರೆ ಅಂದರೆ ಲೈನು ಯಾವುದಾದ್ರೂ 2 ಪಾಯಿಂಟ್ಗೆ ಜಾಯಿನ್ ಆಗಿರುವಂಥ ಆ 2 ಪಾಯಿಂಟ್ ಗೊತ್ತಿರಬೇಕು. ಹಾಗೆ ಗೊತ್ತಿದ್ರೆ ಸ್ಲೋಪ್ನ ಹೇಗೆ ಕಂಡುಹಿಡಿತೀವಿ ಅಂತ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನನಗೆ ಗೊತ್ತಿರೋ ಹಾಗೆ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಯೂಶಲಿ ಪ್ರಾಬ್ಲಮ್ನ ರೈಸ್ ಮಾಡ್ತಾ ಇರ್ತಾರೆ ಎಕ್ಸಾಮಿನೇಷನಲ್ಲಿ. ಸೊ ಹಾಗಾಗಿ ನೀಟಾಗಿ ಇದನ್ನು ಸ್ಟಡಿ ಮಾಡಬೇಕು. ಸೊ ನೋಡಿ ಏನಂತ, ಸ್ಲೋಪ್ ಆಫ್ ಎ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಅಂತ. ಹಿಯರ್ ದ ಪಾಯಿಂಟ್ಸ್ ಮೀನ್ಸ್ ಎ ಆಫ್ x1, y1 ಆ್ಯಂಡ್ ಬಿ ಆಫ್ x2, y2. ಸೊ ನಾನು ಬ್ರಿಡ್ಜ್ ಕೋರ್ಸ್ ಕ್ಲಾಸಲ್ಲೇ ಹೇಳಿದ್ದೆ, x1, y1 it is an ordered pair. That ordered pair is also nothing but a point. ಆ ಪಾಯಿಂಟ್ನ ನಾನು ಇಲ್ಲಿ ಎ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. x1, y1 ಅನ್ನೋದೇ ಒಂದು ಪಾಯಿಂಟ್. ಆ ಪಾಯಿಂಟ್ನ ನಾನು ಎ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಬಿ ಮೀನ್ಸ್ x2, y2. ಇದೇನು ಸರ್ x1, y1, x2, y2 ಅಂದರೆ ದೇ ಮೇ ಬಿ 2, 3 -5, 6 ಈ ಥರ ಬರೀತೀವಲ್ವಾ, ಇವು ಅದು x1, y1, x2, y2 ಅನ್ನೋದು ಈ ಥರ ಪಾಯಿಂಟ್ಸ್ಗಳು. ಸೊ ಅದನ್ನು ನಾವು ಜನರಲ್ ಆಗಿ x1, y1, x2, y2 ಅಂತ ಹೇಳಿ ಬರಿತಾ ಇದ್ದೀವಿ. ಪರ್ಟಿಕ್ಯುಲರ್ ಆಗಿ ತಗೊಳ್ಳೋದಕ್ಕೆ ಬರಲ್ಲ, ಜನರಲ್ ಆಗಿ ಪ್ರೂಫ್ ಮಾಡ್ಬೇಕು. ಏನಾರ ಒಂದು ಥಿಯರಮ್ ಅಥವಾ ಇನ್ನೇನಾರ ಪ್ರೂಫ್ ಮಾಡ್ತಿದ್ದೀವಿ ಅಂದರೆ ಜನರಲ್ ಆಗಿ ಈ ಥರ ತಗೊಂಡು ಪ್ರೂಫ್ ಮಾಡ್ತೀವಿ. ಈ ಥರ ಪರ್ಟಿಕ್ಯುಲರ್ ಪಾಯಿಂಟ್ ಹೇಳಲ್ಲ. ಸೊ ಹಾಗಾಗಿ ಜನರಲ್ ಆಗಿ ತಗೊಂಡಿರೋದು. ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಆ 2 ಪಾಯಿಂಟ್ಗೆ ಜಾಯಿನ್ ಆಗಿದೆ ಲೈನು. ನೋಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ಲೈನ್ ಜಾಯಿನ್ ಆಗಿದೆ. ಅದನ್ನು ನಾನು ಅಪ್ ಟು ಎಕ್ಸ್ ಆಕ್ಸಿಸ್ ಎಕ್ಸ್ಟೆಂಡ್ ಮಾಡಿದ್ದೀನಿ. ಎ ಆಫ್ x1, y1, ಬಿ ಆಫ್ x2, y2 ಆ ಲೈನ್ ಏನಿತ್ತು, ಆ ಲೈನ್ ಆ 2 ಪಾಯಿಂಟ್ಗೆ ಜಾಯಿನ್ ಆಗಿರುವಂಥ ಲೈನ್ ಏನಿತ್ತು ಅದನ್ನು ನಾನು ಎಕ್ಸ್ ಆಕ್ಸಿಸ್ ತನಕ ಎಕ್ಸ್ಟೆಂಡ್ ಮಾಡಿದ್ದೀನಿ. ಆ್ಯಂಡ್ ದೆನ್ ಡ್ರಾ ದಿಸ್ ಎ ಎಲ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಎ ಎಲ್ಗೆ ಒಂದು ಲೈನ್ನ ಪರ್ಪೆಂಡಿಕ್ಯುಲರ್ ಆಗಿ, ಹಾಗೆ ಬಿ ಎಮ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್. ಬಿ ಎಮ್ನ ನಾನು ಎಕ್ಸ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ, ಆ್ಯಂಡ್ ದೆನ್ ಎ ಸಿ ಪರ್ಪೆಂಡಿಕ್ಯುಲರ್ ಟು ಬಿ ಎಮ್. ಎ ಸಿನ ಬಿ ಎಮ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಫಾರ್ಮೇಷನ್ ಆಗಿದ ತಕ್ಷಣ ಐ ಗೆಟ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬಿ ಎ ಸಿ. ಬಿ ಎ ಸಿ ಅನ್ನೋದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ನನಗೆ ಫಾರ್ಮೇಷನ್ ಆಯಿತು. ಸೊ ಫೈನ್, ಇದಿಷ್ಟು ಫಿಗರ್ ಮತ್ತು ಕನ್ಸ್ಟ್ರಕ್ಷನ್ ಏನೇನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಹೇಳಿರೋದು. ಅದನ್ನು ನಾನು ಇಲ್ಲಿ ಸೆಂಟೆನ್ಸ್ನಲ್ಲಿ ಕೂಡ ಬರೆದಿದ್ದೀನಿ. ಎ ಆಫ್ x1, y1, ಬಿ ಆಫ್ x2, y2 ಆರ್ any 2 points, any 2 line joining the points. Draw AL BM perpendicular to x-axis, AC perpendicular to BM. So AB inclined at an angle theta with x-axis. So ಈ ಲೈನು ಎಷ್ಟೋ ಒಂದಷ್ಟು ಆ್ಯಂಗಲ್ನಲ್ಲಿ ಇನ್ಕ್ಲೈನ್ಡ್ ಆಗಿದೆ x-axisಗೆ. ಇದು ಥೀಟಾ ಬಂತು ಅಂದರೆ ಆಟೋಮೆಟಿಕಲಿ ಇದು ಕೂಡ ಥೀಟಾನೇ. ಯಾಕೆಂದರೆ ಎ ಸಿ ಈಸ್ ಪ್ಯಾರಲಲ್ ಟು x-axis ಅಲ್ವಾ, ಎ ಸಿ ಈಸ್ ಪ್ಯಾರಲಲ್ ಟು x-axis. ಸೊ ಹಾಗಾಗಿ ಅಲ್ಲಿ ನಮಗೆ ಬಿ ಎ ಸಿ ಆ್ಯಂಗಲ್ ಏನಾಗುತ್ತೆ, ಥೀಟಾ ಆಗುತ್ತೆ. ಇನ್ನು ನೆಕ್ಸ್ಟು ಓ ಎಲ್, ಓ ಎಮ್ ಅದರದ್ದು ವ್ಯಾಲ್ಯೂಸ್ ಬರ್ದಿದ್ದೀನಿ. ಇದನ್ನು ನಾನು ನಿಮಗೆ ರೆಕ್ಟ್ಯಾಂಗ್ಯುಲರ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಹೇಳಿದೆ. ಬ್ರಿಡ್ಜ್ ಕೋರ್ಸ್ ಮಾಡಬೇಕಾದ್ರೆ ರೆಕ್ಟ್ಯಾಂಗ್ಯುಲರ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ. ಸೊ ಆ ರೆಕ್ಟ್ಯಾಂಗ್ಯುಲರ್ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಸಿಸ್ಟಮ್ನಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಸೊ ಒನ್ ಮೋರ್ ಟೈಮ್ ನಾನು ಹೇಳ್ತೀನಿ, ಅಬ್ಸರ್ವ್ ಮಾಡಿ. ಈಗ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ 1 2 3 4 ಇಲ್ಲೂ ಹಾಗೆಯೇ 1 2 3 ಅಂತ ಚೂಸ್ ಮಾಡೋಣ. ಸೊ ನೋಡಿ, ನಾನು ಇಲ್ಲಿ ಯಾವ್ದಾರು ಒಂದು ಪಾಯಿಂಟ್ನ ಡ್ರಾ ಮಾಡ್ಕೋತೀನಿ, ಮಾರ್ಕ್ ಮಾಡ್ಕೋತೀನಿ. ಸೊ ಇದು ಬೇಡ, ಇದನ್ನು ತಗೋಣ. ಸೊ ದಿಸ್ ಈಸ್ ನಥಿಂಗ್ ಬಟ್ 3, 2 ಆ ಪಾಯಿಂಟ್ ಏನದು 3, 2. ಸೊ ಅಲ್ಲಿ ಒಂದು ಲೈನ್ನ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಇದನ್ನು ಪಿ ಅಂದ್ಕೊಳ್ಳಿ, ಇದನ್ನು ಕ್ಯೂ ಅಂದ್ಕೊಳ್ಳಿ, ಇದು ಓ. ಆಯಿತಾ? ನೋಡಿ, ಪಿ ಕ್ಯೂ ಲೆಂತ್ ಏನಿದೆ ಅಂದರೆ ವೈ ಕೋಆರ್ಡಿನೇಟ್ ಹೇಳಿದ್ರೆ ಸಾಕು. ದಟ್ ಈಸ್ 2 ಒಂದು. ಯಾಕೆ ಅಂದರೆ ಇಲ್ಲಿಗೆ ಜಾಯಿನ್ ಮಾಡ್ಕೋತೀವಲ್ವಾ, ರೆಕ್ಟ್ಯಾಂಗಲ್ ಶೇಪಲ್ಲಿ ಬಂತು. ಈ ಲೆಂತ್ ನಮಗೆ ಎಷ್ಟು ಬರುತ್ತೆ, 2 ಯೂನಿಟ್ಸ್ ಇದೆ.
ಅಷ್ಟೇ ಲೆಂತ್ ಇದು ಕೂಡ ಇರುತ್ತೆ, ಬಿಕಾಸ್ ಇಟ್ ಇಸ್ ಎ ರೆಕ್ಟಾಂಗಲ್. ಇನ್ ರೆಕ್ಟಾಂಗಲ್ ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಹಾಗಾಗಿ ನಾವು ಈ ಪಿ ಕ್ಯೂ ಲೆಂತ್ನ ಕೇಳಿದ್ರೆ ವರ್ಟಿಕಲ್ ಲೈನ್ ಆಗಿರೋದ್ರಿಂದ ನಾವೇನು ಮಾಡಬೇಕಂದ್ರೆ ವೈ ಕೋಆರ್ಡಿನೇಟ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಓ ಕ್ಯೂ ಲೆಂತ್ ಎಷ್ಟು ಡೈರೆಕ್ಟಾಗಿ ಸಿಕ್ಬಿಡುತ್ತೆ. ಓ ಕ್ಯೂ ಈಸ್ ನಥಿಂಗ್ ಬಟ್ 3 ಯೂನಿಟ್ಸ್, ಅದು ಎಕ್ಸ್ ಕೋಆರ್ಡಿನೇಟ್ ಆಗಿರುತ್ತೆ. ಅರ್ಥ ಇಷ್ಟೇ. ಯಾವುದಾದ್ರೂ ಒಂದು ಪಾಯಿಂಟ್ನ ನಾನು ಇಲ್ಲಿ ಬರೆದ್ಬಿಟ್ಟು 5,6 ಅಂತ ನಾನು ಮಾರ್ಕ್ ಮಾಡಿದೆ ಅಂದರೆ ಇಲ್ಲಿ ಲೆಂತ್ ಪಿ ಕ್ಯೂ, ಇದು ಓ ಕ್ಯೂ. ಪಿ ಕ್ಯೂ ಲೆಂತ್ ಏನು ವೈ ಕೋಆರ್ಡಿನೇಟ್ ಹೇಳಿದ್ರೆ ಸಾಕು. ಸೊ ದ ಲೆಂತ್ ಆಫ್ ದಿಸ್ ಪಿ ಕ್ಯೂ ಈಸ್ 6, ಓ ಕ್ಯೂ ಲೆಂತ್ ಈಸ್ 5 ಯೂನಿಟ್ಸ್ ಅಂತ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇದೆ ನಾ ಹೇಳ್ತಿರೋದು? ಸೊ ಇದ್ರ ಲೆಂತ್ ಕೇಳಿದಾಗ ನಾವು ಅದನ್ನ ವೈ ಕೋಆರ್ಡಿನೇಟ್ ಮತ್ತು ಎಕ್ಸ್ ಕೋಆರ್ಡಿನೇಟ್ ಬೇಸಿಸ್ ಮೇಲೆ ಹೇಳ್ತೀವಿ. ಈ ಥರ ವರ್ಟಿಕಲ್ ಆಗಿ ಹೇಳಬೇಕಾದ್ರೆ ವೈ ಕೋಆರ್ಡಿನೇಟ್ ಹೇಳ್ತೀವಿ, ಹಾರಿಜಾಂಟಲ್ದು ಹೇಳಬೇಕಾದ್ರೆ ಎಕ್ಸ್ ಕೋಆರ್ಡಿನೇಟ್ನಲ್ಲಿ ಹೇಳ್ತೀವಿ, ಮೆಜರ್ಮೆಂಟ್ ಮಾಡ್ತೀವಿ. ನಾನು ಇದೇ ಕಾನ್ಸೆಪ್ಟ್ನೇ ಇಲ್ಲೂ ಕೂಡ ಅಪ್ಲೈ ಮಾಡಿರೋದು. ಸೊ ಇಲ್ಲಿ ನಮ್ಗೆ ಇಷ್ಟೊಂದೆಲ್ಲ ಇದೆ, ನೀವು ಇದಿಷ್ಟನ್ನು ಮಾತ್ರ ಅಬ್ಸರ್ವ್ ಮಾಡಿ. ಬಿ ಎಮ್ ಅನ್ನೋ ಲೈನ್ನ ಮಾತ್ರ ಅಬ್ಸರ್ವ್ ಮಾಡಿ. ಬಿ ಎಮ್, ಆ ಬಿ ಎಮ್ ಅಂತ ಹೇಳಿದಾಗ ನೋಡಿ, ಬಿ ಎಮ್ ಲೆಂತ್ ಬೇಕು ನನಗೆ. ಬಿ ಎಮ್ ಇಸ್ ಅನ್ ವರ್ಟಿಕಲ್ ಲೈನ್. ಆ ಬಿ ಪಾಯಿಂಟಲ್ಲಿ x2, y2 ಇದೆ, x2, y2 ಇದೆ. ಎಕ್ಸ್ ಕೋಆರ್ಡಿನೇಟ್ ಈಸ್ x2, y ಕೋಆರ್ಡಿನೇಟ್ ಈಸ್ y2. ಸೊ ಬಿ ಎಮ್ ಅನ್ನೋದು ವರ್ಟಿಕಲ್ ಲೈನ್. ವರ್ಟಿಕಲ್ ಲೈನ್ನ ಲೆಂತ್ನ ನಾವು ವೈ ಕೋಆರ್ಡಿನೇಟ್ನಲ್ಲಿ ಮೆಜರ್ಮೆಂಟ್ ಮಾಡ್ತೀವಿ. ಸೊ ದಟ್ಸ್ ವೈ ದ ಲೆಂತ್ ಆಫ್ ದಿಸ್ ಬಿ ಎಮ್ ಈಸ್ y2. ಇಸ್ ಇಟ್ ಕ್ಲಿಯರ್? ಓಕೆ ಫೈನ್. ಅದೇ ಥರನೇ ನೆಕ್ಸ್ಟ್ ಅಬ್ಸರ್ವ್ ದಿಸ್ ಎ ಎಲ್. ಎ ಎಲ್ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ಸೋ ಎ ವರ್ಟಿಕಲ್ ಲೈನ್. ಈ ವರ್ಟಿಕಲ್ ಲೈನ್ನ ಲೆಂತ್ ಏನು ಅಂತ ಹೇಳಿದ್ರೆ ಇದ್ರ ವೈ ಕೋಆರ್ಡಿನೇಟ್ ಹೇಳಬೇಕು. ವೈ ಕೋಆರ್ಡಿನೇಟ್ ಈಸ್ y1. ಸೊ ದಟ್ಸ್ ವೈ ದಿಸ್ ಎ ಎಲ್ ಲೆಂತ್ ಈಸ್ y1. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ ನಾ ಹೇಳಿದ್ದು? ಆಸ್ ಇಟ್ ಈಸ್ ಅದೇ ಥರನೇ ಓ ಎಮ್ ಲೆಂತ್ ಕೇಳಿದ್ರೆ, ಓ ಎಮ್ ಲೆಂತ್ ಕೇಳಿದ್ರೆ ನಾವೇನು ಮಾಡಬೇಕು, ಅದೇ ಕರೆಸ್ಪಾಂಡಿಂಗ್ ಆಗಿ ಪಾಯಿಂಟ್ ನೋಡಬೇಕು. ಓ ಎಮ್ ಅನ್ನೋದು ಹಾರಿಜಾಂಟಲ್ ಅಲ್ವಾ, ಎಕ್ಸ್ ಕೋಆರ್ಡಿನೇಟ್ನಲ್ಲಿ ಮೆಜರ್ ಮಾಡ್ತೀವಿ. ಎಕ್ಸ್ ಕೋಆರ್ಡಿನೇಟ್ ಏನಿದೆ, x2 ಇದೆ. ದಟ್ಸ್ ವೈ ಓ ಎಮ್ ಲೆಂತ್ ಈಸ್ x2. ನೆಕ್ಸ್ಟ್ ಓ ಎಲ್ ಲೆಂತ್ ಈಸ್ x1. ನಾನು ಅದನ್ನೇ ಬರ್ತಿರೋದು. ಓ ಎಲ್ ಈಸ್ x1, ಓ ಎಮ್ ಈಸ್ x2, ಎ ಎಲ್ ಈಸ್ y1, ಬಿ ಎಮ್ ಈಸ್ y2. ಸರ್ ಇದೆಲ್ಲ ಯಾಕೆ ಬೇಕು? ನೆಕ್ಸ್ಟ್ ನಾನು ಪ್ರೂಫ್ ಮಾಡಲಿಕ್ಕೆ ಇದೆಲ್ಲ ಬೇಕು. ಸೊ ಅದನ್ನು ನಾನು ಮುಂಚೆನೇ ಬರ್ಕೋತಾ ಇದ್ದೀನಿ. ಅರ್ಥ ಆಯ್ತಾ? ಫೈನ್. ಈಗ ಫ್ರಮ್ ದಿಸ್ ಇಲ್ಲಿ ತನಕ, ಸೊ ವಿ ನೋ ಹೌ ಟು ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ಬೈ ಯೂಸಿಂಗ್ ದ ಆಂಗಲ್ ಮೇಡ್ ಬೈ ದ ಲೈನ್ ವಿತ್ ಎಕ್ಸ್ ಆಕ್ಸಿಸ್. ನಮ್ಗೆ ಇಲ್ಲಿ ತನಕ ಗೊತ್ತಿದೆ ಆ ಲೈನ್ ವಿತ್ ಎಕ್ಸ್ ಆಕ್ಸಿಸ್ ಎಷ್ಟು ಆಂಗಲ್ನ ಫಾರ್ಮೇಷನ್ ಮಾಡಿದೆ ಅಂದರೆ ಸ್ಲೋಪ್ನ ಹೇಗೆ ಕಂಡು ಹಿಡಿತೀವಿ ಅಂತ. ಸೊ ವಾಟ್ ಇಸ್ ದ ಸ್ಲೋಪ್ ಆಫ್ ದ ಲೈನ್? m is equal to tan theta. Theta is the angle made by the line with x axis ಅಂತ ಹೇಳ್ತೀವಿ, ಹೌದಲ್ವಾ? ಸೊ m is equal to tan theta is the slope of the line ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ನಾನು ಸ್ಲೋಪ್ನೇ ಕಂಡುಹಿಡಿತಿರೋದು. ಸ್ಲೋಪ್ ಆಫ್ ದ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಆಗಿರ್ಬೋದು, 2 ಪಾಯಿಂಟಿಗೆ ಜಾಯಿನ್ ಆಗಿರುವಂಥ ಲೈನ್ನ ಸ್ಲೋಪ್ನ ಫೈಂಡ್ ಔಟ್ ಮಾಡ್ತಿರ್ಬೋದು, ಬಟ್ ಇಟ್ ಈಸ್ ಆಲ್ಸೋ ಎ ಸ್ಲೋಪ್. ಸೊ ಹಾಗಾಗಿ ನಾನು ಏನು ಮಾಡಬೇಕು, m is equal to tan theta ನ ಡಿಫೈನ್ ಮಾಡ್ತೀನಿ. ಸೊ ವಿ ನೋ ದಟ್ the slope of the line is m is equal to tan theta, ಹೌದಲ್ಲ? ಸೊ ದಿಸ್ ಇಸ್ ದ ಸ್ಲೋಪ್ ಆಫ್ ದ ಲೈನ್. ಸೊ ಯಾಕೆ ಇದನ್ನು ನಾನು ಬರ್ಕೊಂಡೆ m is equal to tan theta ಅಂದ್ರೆ, ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಎ ಸಿ ಇಸ್ ಅ ರೈಟ್ ಆಂಗಲ್ ಟ್ರಯಾಂಗಲ್. ಈ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ನಾವು ಟ್ಯಾನ್ ಥೀಟಾನ ಡಿಫೈನ್ ಮಾಡ್ಬೋದು. ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನೆಲ್ಲ ಪೂರ್ತಿ ಟ್ಯಾನ್ ಥೀಟಾದಲ್ಲೇ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಎಲ್ಲ ಪೂರ್ತಿ ನಾವು ರೈಟ್ ಆಂಗಲ್ನ ಕನ್ಸಿಡರ್ ಮಾಡೋಣ ಡಿಫೈನ್ ಮಾಡ್ತಾ ಹೋಗೋದು, ಹೌದಲ್ಲ? ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತೀನಿ, ಆ ರೈಟ್ ಆಂಗಲ್ ಟ್ರಯಾಂಗಲ್ ಬೇಸಿಸ್ ಆಗಿ ಇಟ್ಕೊಂಡು ನಾನು ಟ್ಯಾನ್ ಥೀಟಾನ ಡಿಫೈನ್ ಮಾಡ್ತೀನಿ. ಯಾಕೆ ಸರ್ ಟ್ಯಾನ್ ಥೀಟಾನ ಡಿಫೈನ್ ಮಾಡ್ತೀರಾ? ಬಿಕಾಸ್ ದಟ್ ಈಸ್ ದ ಸ್ಲೋಪ್ ಆಫ್ ದ ಲೈನ್. ಟ್ಯಾನ್ ಥೀಟಾ ಇಸ್ ದ ಸ್ಲೋಪ್ ಆಫ್ ದ ಲೈನ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಟ್ಯಾನ್ ಥೀಟಾನ ಡಿಫೈನ್ ಮಾಡ್ತೀನಿ ಫ್ರಮ್ ದಿಸ್ ಪರ್ಟಿಕ್ಯುಲರ್ ರೈಟ್ ಆಂಗಲ್ ಟ್ರಯಾಂಗಲ್ ಬಿ ಎ ಸಿ. ಫ್ರಮ್ ದ ಟ್ರಯಾಂಗಲ್ ಬಿ ಎ ಸಿ, ನೀವು ಬೇಕಾದ್ರೆ ಪರ್ಟಿಕ್ಯುಲರ್ ಬರೀಬೋದು, ಫ್ರಮ್ ರೈಟ್ ಆಂಗಲ್ ಟ್ರಯಾಂಗಲ್ BAC. Tan theta is equal to, what is the definition of tan theta? Tan theta ಅಂದ್ರೆ ಏನು? Opposite by adjacent side ಅಂತ. ಸೊ ಈ BAC ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ, BAC ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಥೀಟಾಕ್ಕೆ ಆಪೋಸಿಟ್ ಇರೋದು BC. ಸೊ ದಟ್ ಈಸ್ ದ ಆಪೋಸಿಟ್ ಸೈಡ್ and AC is the adjacent side. From the triangle BAC, BC is the opposite side and AC is the adjacent side. That's why tan theta is equal to BC divided by AC.
Is it clear? That is opposite side divided by adjacent side. ನೋಡಿ ಬಿ ಸಿ ಬೈ ಎ ಸಿ ಬಂದ್ಬಿಡ್ತಾವ. ನೆಕ್ಸ್ಟ್ ಇಲ್ಲಿ ಟ್ಯಾನ್ ಥೀಟಾನ ನಾವು ಎಂ ಅಂತ ಬರೀಬಹುದು. ಈಗ ಆಲ್ರೆಡಿ ಡಿಫೈನ್ ಮಾಡಿರೋದ್ರಿಂದ ಡಿನೋಟ್ ಮಾಡಿದಿನಲ್ವಾ, ಆ ಡಿನೋಟ್ ಮಾಡಿರೋದ್ರಿಂದ ಈ ಬಿ ಸಿ ನ ಹೇಗೆ ಬರಿತೀವಿ? ಸೊ ದಿಸ್ ಬಿ ಸಿ ಲೆಂತ್ ನಮಗೆ ಬಿ ಸಿ ಅಂದ್ರೆ ಏನ್ ಗೊತ್ತಾ, ನಾವು ಇಲ್ಲಿ ಎಲ್ಲೇ ಆಗ್ಲಿ ಅನಾಲಿಟಿಕಲ್ ಜಿಯೋಮೆಟ್ರಿ ಮುಂಚೆನೆ ನಾನು ಹೇಳಿದ್ದೆ, ನಾನು ಬ್ರಿಡ್ಜ್ ಕೋರ್ಸ್ ಮಾಡ್ಬೇಕಾದ್ರೆ. ಸೊ ಏನಾದ್ರು ಎ ಬಿ ಅಂತ ಬರ್ದಿದೀವಿ ಅಂದ್ರೆ ಎ ಇಂದ ಬಿ ತನಕ ಇರುವಂತ ಲೆಂತ್ ಅಂತ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳಿದೆ ನೋಡಿ, ಅಲ್ಲಿ ಹೇಳಿದೆ ನಾನು. ಎ ಬಿ ಮೀನ್ಸ್ ವಾಟ್? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂಡ್ ಬಿ. ಹಿಯರ್ ಆಲ್ಸೋ ಬಿ ಸಿ ಮೀನ್ಸ್ ವಾಟ್? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಬಿ ಅಂಡ್ ಸಿ. So here we have to find the distance between B and C. How to find the distance between B and C? So B ಮತ್ತೆ C ಮಧ್ಯದಲ್ಲಿರುವಂತ ಡಿಸ್ಟೆನ್ಸ್ ನಾವು ಹೇಗೆ ಕಂಡುಹಿಡಿತೀವಿ? So this BC can be written as BM minus CM ಅಂತ ಬರೀಬಹುದಾ? Observe carefully. This BC can be written as BM minus CM. Sir, why sir? ಯಾಕೆ ನೀವು BM minus CM ಅಂತಾನೆ ಬರೀತೀರಾ ಸರ್? ಬಿ ಸಿ ನ ಯಾಕೆ ಬರಿತಾ ಇದ್ದೀರಾ ಅಂತ ಕೇಳಿದ್ರೆ, ಈ ಬಿ ಎಂ ನ ಲೆಂತ್ ಗೊತ್ತು ನಮ್ಗೆ, ದಟ್ ಬಿ ಎಂ ಈಸ್ ನಥಿಂಗ್ ಬಟ್ y2 ಅಂತ. ಬಿ ಎಂ ನ ಲೆಂತ್ ಗೊತ್ತಿದೆ ಅಲ್ವಾ? ಸೊ ಹಾಗಾಗಿ ನಾನು ಗೊತ್ತಿರೋಂತ ಕ್ವಾಂಟಿಟಿಗೆ ಅದನ್ನ ಅನ್ನೋನ್ ಕ್ವಾಂಟಿಟಿನ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ದಟ್ ಬಿ ಸಿ ಕ್ಯಾನ್ ಬಿ ರಿಟನ್ ಆಸ್ ಬಿ ಎಂ ಮೈನಸ್ ಸಿ ಎಂ divided by. So what about this AC? This AC can be written as LM because ACML is a rectangle. Observe carefully. This ACML is a rectangle. Rectangle shape alla ide nodi exactly. It is rectangle. In rectangle opposite sides are equal. Rectangle ನಲ್ಲಿ opposite sides equal ಇರುತ್ತೆ. ಹಾಗಾಗಿ ಈ AC ನ ನಾವು LM ಅಂತ ಹೇಳಿ ಬರಿಬಹುದು. ಅರ್ಥ ಆಯ್ತಾ? ನೆಕ್ಸ್ಟ್ M is equal to, ಸೊ ಈ ಬಿ ಎಂ ಹಾಗೆ ಇರಲಿ, ಎಲ್ಲ ಒಂದೇ ಸತಿ ವ್ಯಾಲ್ಯೂಸ್ನ ಬರೆಯೋಣ. ದಿಸ್ ಸಿ ಎಂ ಕ್ಯಾನ್ ಬಿ ರಿಟನ್ ಆಸ್, ಸಿ ಎಂ ನ ಏನಂತ ಬರೀಬಹುದು? ಅಗೇನ್ ಎ ಸಿ ಎಂ ಎಲ್ ಇಸ್ ಅ ರೆಕ್ಟ್ಯಾಂಗಲ್. ಎ ಸಿ ಎಂ ಎಲ್ ರೆಕ್ಟ್ಯಾಂಗಲ್ ಆಗಿರೋದ್ರಿಂದ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ. ಸೊ ದಟ್ಸ್ ವೈ ದಿಸ್ ಸಿ ಎಂ ಕ್ಯಾನ್ ಬಿ ರಿಟನ್ ಆಸ್ ಎ ಎಲ್. ಸಿ ಎಂ ಕ್ಯಾನ್ ಬಿ ರಿಟನ್ ಆಸ್ ಎ ಎಲ್ ಬಿಕಾಸ್ ವಿ ನೋ ದ ಲೆಂತ್ ಆಫ್ ಎ ಎಲ್. ಎ ಎಲ್ ನ ಲೆಂತ್ ಗೊತ್ತು ನಮಗೆ ಎಷ್ಟಿದೆ ಅಂತ, ಎ ಇಂದ ಎಲ್ ತನಕ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಗೊತ್ತು. ಸೊ ಹಾಗಾಗಿ ಸಿ ಎಂ ನ ನಾನು ಎ ಎಲ್ ಅಂತ ಹೇಳಿ ಬರ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಐ ರೈಟ್ ದಿಸ್ ಎಲ್ ಎಂ ಆಸ್ ಓ ಎಂ ಮೈನಸ್ ಓ ಎಲ್. ಎಲ್ ಎಂ ನ ನಾನು ಓ ಎಂ ಮೈನಸ್ ಓ ಎಲ್ ಅಂತ ಬರೀಬಹುದು. ನೋಡಿ ಇದಿಷ್ಟರಲ್ಲಿ ಇದಿಷ್ಟನ್ನು ತೆಗೆದ್ಬಿಟ್ರೆ ನಮ್ಗಿದೆ ಉಳ್ಕೊಳ್ಳೋದು. ಓ ಎಂ ಅಲ್ಲಿ ಓ ಎಲ್ ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಲ್ ಎಂ ಉಳಿಯುತ್ತೆ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಸೊ ಹಾಗಾಗಿ ದಟ್ ಎಲ್ ಎಂ ಕ್ಯಾನ್ ಬಿ ರಿಟನ್ ಆಸ್ ಓ ಎಂ ಮೈನಸ್ ಓ ಎಲ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಓ ಎಂ ಮೈನಸ್ ಓ ಎಲ್ ಅಂತ ಹೇಳಿ ಬರಿಬಹುದು. ಎಲ್ಲರಿಗೂ ಗೊತ್ತಾಯ್ತಾ ಇದು? ಫೈನ್. ನೆಕ್ಸ್ಟ್ ಏನಾಗೋದಿದು? ಎಂ ಇಸ್ ಈಕ್ವಲ್ ಟು ಬಿ ಎಂ ಕ್ಯಾನ್ ಬಿ ರಿಟನ್ ಆಸ್ y2 ಮೈನಸ್ ದಿಸ್ ಎ ಎಲ್ ಕ್ಯಾನ್ ಬಿ ರಿಟನ್ ಆಸ್ y1. ಓ ಎಂ ಮೀನ್ಸ್ x2 ಮೈನಸ್ ಓ ಎಲ್ ಮೀನ್ಸ್ x1. ಈಗ ಆಲ್ರೆಡಿ ನಾನು ಇದ್ರದ್ದೆಲ್ಲ ವ್ಯಾಲ್ಯೂಸ್ನ ಇಲ್ಲಿ ಬರ್ದಿದ್ದೆ ಅಲ್ವಾ, ಅದನ್ನು ನಾನು ರೀಪ್ಲೇಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ ಸ್ಲೋಪ್ ಆಫ್ ದ ಲೈನ್ ಜಾಯ್ನಿಂಗ್ ದ 2 ಪಾಯಿಂಟ್ಸ್. 2 ಪಾಯಿಂಟ್ಗೆ ಜಾಯಿನ್ ಆಗಿರೋಂಥ ಲೈನ್ನ ಸ್ಲೋಪ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಈ ಥರ ನೋಡಿ. ಎಮ್ ಅಂದರೆ ಏನು? ಸ್ಲೋಪ್. ಈ x1 y1 x2 y2 ಅಂದ್ರೆ ಏನು? ಆ 2 ಪಾಯಿಂಟ್ಗೆ ಜಾಯಿನ್ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸ್, ಎಕ್ಸ್ ಕೋಆರ್ಡಿನೇಟ್ ಮತ್ತೆ ವೈ ಕೋಆರ್ಡಿನೇಟ್ ಏನಿದೆ ಅದು, ಆ ಪಾಯಿಂಟ್ಸ್ನ ಕೋಆರ್ಡಿನೇಟ್ಸು ಇವು. ಅದನ್ನ ಯೂಸ್ ಮಾಡ್ಕೊಂಡು ಸ್ಲೋಪ್ನ ಫೈಂಡ್ ಔಟ್ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ದ ಸ್ಲೋಪ್ ಆಫ್ ದ ಲೈನ್ ಜಾಯ್ನಿಂಗ್ ದ 2 ಪಾಯಿಂಟ್ಸ್. ಅರ್ಥ ಆಯ್ತಾ ನಾ ಹೇಳಿದ್ದು? ಫೈನ್. ಇದ್ರ ಬೇಸಿಸ್ ಮೇಲೆ ತುಂಬಾನೇ ಪ್ರಾಬ್ಲಮ್ಸ್ ಇದೆ. ದೋಸ್ ಪ್ರಾಬ್ಲಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ಸ್ಟೂಡೆಂಟ್ಸ್, ದ ಪ್ರಾಬ್ಲಮ್ಸ್ ಆನ್ ಸ್ಲೋಪ್ ಆಫ್ ದ ಲೈನ್ ಜಾಯ್ನಿಂಗ್ ದ 2 ಪಾಯಿಂಟ್ಸ್. ಇಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. Here find the slope of the line joining the points 3, -1, -1, 4. So you have to find the slope of the line joining these 2 points. ಇವೆರಡು ಪಾಯಿಂಟ್ಗೆ ಜಾಯಿನ್ ಆಗಿರೋಂಥ ಲೈನ್ನ ಸ್ಲೋಪ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸೊಲ್ಯೂಷನ್ ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಸ್ಲೋಪ್ ಆಫ್ ದ ಲೈನ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ ಫಾರ್ಮುಲಾ m is equal to y2 minus y1 divided by x2 minus x1. ದಟ್ ಇಸ್ ದ ಫಾರ್ಮುಲಾ. ಹೌದಲ್ಲ? ಸೊ ಈಗ ತಾನೇ ಪ್ರೂಫ್ ಮಾಡಿದ್ದೀವಿ. ಇದರಲ್ಲಿ ಈ x1, y1 ಅಂದರೆ ಫಸ್ಟ್ ಪಾಯಿಂಟ್ ಏನು ಕೊಡಿಯಾರೆ ಅದನ್ನು,
ಆ ಫಸ್ಟ್ ಪಾಯಿಂಟ್ ಏನಿದೆ ಅದನ್ನ x1, y1 ಅಂತ ಹೇಳಿ ಚೂಸ್ ಮಾಡಿ. x1, y1 is equal to what? 3, -2. And what about that x2, y2 means -1, 4. x1, y1 ನ 3, -2, x2, y2 ನ -1, 4 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ವಿ. We have m is equal to y2 minus y1 divided by x2 minus x1. This is the formula. m is equal to y2 ಅಂದ್ರೆ ನೋಡಿ x2, y2 is equal to -1, 4. ಇಲ್ಲಿ y2 ಪ್ಲೇಸ್ ನಲ್ಲಿ ಏನಿದೆ 4 ಇದೆ, ಸೊ 4 ಮೈನಸ್ y1 ಪ್ಲೇಸ್ ನಲ್ಲಿ ಏನಿದೆ -2 ಇದೆ, ಸೊ ಹಾಗಾಗಿ ಮೈನಸ್ ನೋಡಿ -2 ಬರ್ತಿರೋದು, ಮೈನಸ್ ಆದ್ಮೇಲೆ ಮತ್ತೆ ಮೈನಸ್ ಬರ್ತಿದೆ ಅಂದ್ರೆ ಮೈನಸ್ ಆಫ್ -2 ಅಂತ ಹೇಳಿ ಬರಿಬೇಕು. ಅರ್ಥ ಆಯ್ತಾ? ಸೊ ರೈಟ್ ದಟ್ -2 ವಿತ್ ಇನ್ ದ ಬ್ರಾಕೆಟ್. ಇದು ಕಂಪಲ್ಸರಿ. ಇದು ಮೈನಸ್ ಆದ್ಮೇಲೆ ಮತ್ತೆ ಮೈನಸ್ ಬಂದ್ರೆ ನೀವು ಮೈನಸ್ ಆಫ್ ಮೈನಸ್ ಅಂತ ಹೇಳಿ ಬರಿಬೇಕು. ಡಿವೈಡೆಡ್ ಬೈ x2 ಮೀನ್ಸ್ ವಾಟ್? x2 ಕರೆಸ್ಪಾಂಡಿಂಗ್ ಆಗಿ ನೋಡಿ -1. ನೆಕ್ಸ್ಟ್ ರೈಟ್ ಮೈನಸ್ x1 ಈಸ್ ನಥಿಂಗ್ ಬಟ್ 3, ಅದನ್ನ ಬರಿತಾ ಇದ್ದೀನಿ. m is equal to 4 as it is ಹಾಗೆ ಬರೆಯೋಣ. ಮೈನಸ್ ಆಫ್ ಮೈನಸ್ ಅಂದ್ರೆ ಮೈನಸ್ ಇಂಟು ಮೈನಸ್ ಅಂತ, ಮೈನಸ್ ಇಂಟು ಮೈನಸ್ ಈಸ್ +2 ಡಿವೈಡೆಡ್ ಬೈ -1 -3 ಮೀನ್ಸ್ -4. ಎರಡು ಮೈನಸ್ ಇದ್ರೆ ಆಡ್ ಮಾಡ್ತೀವಲ್ವಾ, ಸೊ ಹಾಗಾಗಿ -4 ಆಯ್ತು. m is equal to 4 + 2 is 6 divided by -4. m is equal to 2 3s 2 2s ಕ್ಯಾನ್ಸಲ್ ಆಯ್ತು. ನೋಡಿ ಪ್ಲಸ್ ಬೈ ಮೈನಸ್ ಅಂದ್ರೆ ಮೈನಸ್, ಪ್ಲಸ್ ಬೈ ಮೈನಸ್, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಅಂತ ಹೇಳ್ತೀವಲ್ವಾ, ಹಾಗೆ ಪ್ಲಸ್ ಬೈ ಮೈನಸ್ ಅಂದ್ರೆ -3 ಡಿವೈಡೆಡ್ ಬೈ 2. ಈ ಮೈನಸ್ ನ್ಯೂಮರೇಟರ್ ಲಾರ ಇರಲಿ ಡಿನಾಮಿನೇಟರ್ ಲಾರ ಇರಲಿ, ಟೋಟಲ್ ಫ್ರಾಕ್ಷನ್ ಈಸ್ ನೆಗೆಟಿವ್. ಅರ್ಥ ಮಾಡ್ಕೊಳ್ಳಿ, ಮೈನಸ್ ನ್ಯೂಮರೇಟರ್ ಲಾರ ಇರಲಿ ಅಥವಾ ಡಿನಾಮಿನೇಟರ್ ಲಾರ ಇರಲಿ, ಆ ಫ್ರಾಕ್ಷನ್ ಪೂರ್ತಿ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಅರ್ಥ ಆಯ್ತಾ ಹೇಳಿದ್ದು? ಸೊ ದಟ್ ಈಸ್ ದ ಸೊಲ್ಯೂಷನ್ ಟು ದಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಸೊ ಅದೇ ಥರನೇ ಸೆಕೆಂಡ್ ಮತ್ತು ಥರ್ಡ್ನ ನೀವು ಸಾಲ್ವ್ ಮಾಡ್ಕೊಳ್ಳಿ. ಫೋರ್ತ್ ಒನ್ ನಾನು ಸಾಲ್ವ್ ಮಾಡ್ತೀನಿ. ಸೊ ಫೋರ್ತ್ ಒನ್, x1, y1 means 5, 6. x2, y2 means -2, 3. We have m is equal to y2 minus y1 divided by x2 minus x1. So that implies m is equal to y2 means corresponding element, that is 3, minus y1 means 6 divided by x2 means -2 minus x1 means 5. So that implies m is equal to 3 minus 6 is -3 divided by -7. -2 minus 5 is -7. So minus minus gets cancelled. So that gives m is equal to 3 divided by 7. This is the slope of the line. So actually this one is fourth one problem. ಅರ್ಥ ಆಯ್ತಾ ನಾ ಹೇಳಿದ್ದು? ಇದಿಷ್ಟು ಇನ್ನು ಮಿಕ್ಕಿದ್ದೇನಿದೆ ಸೆಕೆಂಡ್, ಥರ್ಡ್ ಆ್ಯಂಡ್ ಫಿಫ್ತ್, ಆ ಮೂರು ಪ್ರಾಬ್ಲಮ್ಸ್ನ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದೇ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಇನ್ನೊಂದಷ್ಟು ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಡೈರೆಕ್ಟಾಗಿ ಸ್ಲೋಪ್ ಕಂಡುಹಿಡಿದೀವಿ, ಅಲ್ಲಿ ಡೈರೆಕ್ಟಾಗಿ ಸ್ಲೋಪ್ ಕಂಡುಹಿಡಿಯೋಕ್ಕಾಗಲ್ಲ. ಅದು ಹೇಗೆ ಏನು ಅಂತ ಹೇಳಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಓಕೆನಾ? ಆ್ಯಸ್ ಯೂಶುವಲ್ ಇವತ್ತಿನ ವಿವೇಕವಾಣಿ ಏನಂತ. ಸೊ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಜೀವನಾವಧಿ ಅಲ್ಪ, ಪ್ರಾಪಂಚಿಕ ವಿಷಯಗಳಲ್ಲಿ ಕ್ಷಣಿಕ. ಜೀವನಾವಧಿ ಅಲ್ಪ, ಪ್ರಾಪಂಚಿಕ ವಿಷಯಗಳೆಲ್ಲ ಕ್ಷಣಿಕ. ಆದರೆ ಯಾರು ಇತರರಿಗಾಗಿ ಬಾಳುತ್ತಾರೋ ಅವರೇ ನಿಜವಾಗಿ ಬಾಳುತ್ತಾರೆ, ಉಳಿದವರೆಲ್ಲ ಜೀವನ್ಮೃತರಾಗುತ್ತಾರೆ ಅಂತ ಹೇಳ್ತಾರೆ. ಅಂದರೆ ಅರ್ಥ ಏನಂದರೆ, ಯಾವುದೇ ಮನುಷ್ಯನ ಜೀವನ ಅನ್ನೋದೇನಿದೆ ಅದು ಅಲ್ಪ, ಸ್ವಲ್ಪನೇ ಇರೋವಂಥದ್ದು. ಏನು ಯಾರನ್ನು ಶಾಶ್ವತವಾಗಿ ಭೂಮಿ ಮೇಲೆ ಉಳಿಯುವಂಥವ್ರಿಲ್ಲ, ಚಿರಂಜೀವಿಗಳು ಯಾರೂ ಇಲ್ಲ. ಪ್ರಾಪಂಚಿಕ ವಿಷಯಗಳೆಲ್ಲ ಕ್ಷಣಿಕ. ಪ್ರಾಪಂಚಿಕ ವಿಷಯ ಅಂದರೆ ನಾವು ಆಸೆ ಪಡುವಂಥದ್ದು ಇರ್ಬೋದು, ನಾವು ಹಣ ಸಂಪಾದನೆ ಮಾಡ್ತೀವಿ ಅಂತ ಇರ್ಬೋದು, ಅಥವಾ ಇನ್ನೇನೋ ಕಾರ್ ತಗೋತೀವಿ, ಇನ್ನೊಂದು ತಗೋತೀವಿ, ಮತ್ತೊಂದು ತಗೊಂತೀವಿ, ಮನೆ ಕಟ್ತೀವಿ, ದೊಡ್ಡದಾಗಿರ್ತೀವಿ, ಹಾಗಿರ್ತೀವಿ ಹೀಗಿರ್ತೀವಿ ಅಂತ ಏನೇನೋ ಯೋಚನೆ ಮಾಡ್ತಾರಲ್ವ, ಅದೆಲ್ಲ ಕ್ಷಣಿಕ. ಅದು ಕ್ಷಣ ಮಾತ್ರ ಇರ್ತಕ್ಕಂಥ ವಿಚಾರಗಳು. ಆದರೆ ಯಾರು ಇತರರಿಗಾಗಿ ಬಾಳುತ್ತಾರೆ, ಯಾರು ತಾವಲ್ದಲ್ಲ ಇನ್ನೊಬ್ರಿಗೋಸ್ಕರ ಯಾರು ಬದುಕ್ತಾರೆ,
ಅವ್ರು ಮಾತ್ರ ನಿಜವಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ತನ್ನ ಸ್ವಾರ್ಥಕ್ಕೋಸ್ಕರ ಯಾರು ಬದುಕಿರ್ತಾರೆ ಅವರು ಬದುಕಿದ್ರೂ ಕೂಡ ಸತ್ತಂತೆ ಅಂತ ಹೇಳಿ ವಿವೇಕಾನಂದರು ಹೇಳ್ತಾರೆ. ಸೊ ಸ್ವಾರ್ಥಕ್ಕೋಸ್ಕರ ಬದುಕಬೇಡಿ, ಇನ್ನೊಬ್ರಿಗೋಸ್ಕರ ಬದುಕಿ. ಸೊ ಹಾಗಂತ ಹೇಳ್ತಾರೆ. ಈ ಒಂದು ವಿಚಾರನ ನೀವು ಎಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.